ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೂಗಾರ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಕ್ಷೇತ್ರ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯ ಕೋಲಾರದಿಂದ ಸ್ಪರ್ಧಿಸುತ್ತಾರೆ ಎನ್ನಲಾಗ್ತಾ ಇತ್ತು. ಆದ್ರೆ ಸಿದ್ದರಾಮಯ್ಯಗೆ ಕೋಲಾರ ಸೇಫ್ ಅಲ್ಲ ಅಂತೆ. ಕೋಲಾರದಿಂದ ಸ್ಪರ್ಧಿಸಿದ್ರೆ ಸಿದ್ದರಾಮಯ್ಯ ಸೋಲ್ತಾರಂತೆ. ನಿಮ್ಮ ವಿರುದ್ಧ ವಿರೋಧಿಗಳು ಚಕ್ರವ್ಯೂಹ ಹೆಣಿತಿದ್ದಾರೆ. ಕೋಲಾರ ಬಿಟ್ಟು ಸೇಫ್ ಕ್ಷೇತ್ರ ನೋಡಿಕೊಂಡ್ರೆ ಒಳ್ಳೆಯದು ಅಂತ ರಾಹುಲ್ ಗಾಂಧಿ ಪರೋಕ್ಷವಾಗಿ ವರುಣಾದಿಂದ ಸ್ಪರ್ಧಿಸುವಂತೆ ಸಲಹೆ ನೀಡಿದ್ದಾರಂತೆ. ಇನ್ನು ಬೆಂಗಳೂರಿನಲ್ಲಿ ಮಾತನಾಡಿರೋ ಸಿದ್ದರಾಮಯ್ಯ, ಸ್ಪರ್ಧೆಯ ನಿರ್ಧಾರವನ್ನು ಹೈಕಮಾಂಡ್ಗೆ ಬಿಟ್ಟಿದ್ದೇನೆ. ವರುಣಾದಿಂದ ಸ್ಪರ್ಧಿಸುವಂತೆ ಹೇಳಿದ್ರೆ ಸ್ಪರ್ಧಿಸ್ತೇನೆ ಅಂತ ಹೇಳಿದ್ರು. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಹಂಗೆ ಕೇಳೋದು ನಾನು. ವರ್ತೂರ್ ಪ್ರಕಾಶ ಏನು ಹೇಳ್ತಾನೆ, ಇವನು ಇನ್ಯಾವನೇ ಏನು ಹೇಳ್ತಾನೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಾನು ನನ್ನ ಅರ್ಜಿನಲ್ಲಿ ಲೆಫ್ಟ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ನೋಡಿದ್ದೇನೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತ ಮಾಡ್ತೀನಿ ಅಷ್ಟೇ. ಹೈಕಮಾಂಡ್ ಹೇಳಿದ್ದೆ ನಾನು ಎಲ್ಲಿ ಹೇಳ್ತಾರೆ ಅಲ್ಲಿ. ಬಾದಾಮಿಲಿ ಹೇಳಿದ್ರು ಬಾದಾಮಿಲಿ, ವರ್ಣಾದಲ್ಲಿ ಹೇಳಿದ್ರು ವರ್ಣಾದಲ್ಲಿ, ಕೋಲಾರದಲ್ಲಿ ಹೇಳಿದ್ರು ಕೋಲಾರದಲ್ಲಿ. ಮೋಸ್ಟ್ ಲೈಕ್ಲಿ 22nd ಮಾರ್ನಿಂಗ್ ಮೊದಲನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಒಂದು ಹೆಸರು ಇರ್ತಕ್ಕಂಥ ಯಾವುದೇ ಗೊಂದಲ ಇಲ್ಲದೆ ಇರ್ತಕ್ಕಂಥವನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಯಾವುದು ಈಗ ಯತೀಂದ್ರ ಇದನ್ನಲ್ಲಪ್ಪ, ಅವನು ಒಂದೇ ಹೆಸರು ಇರೋದು. ಹೈಕಮಾಂಡ್ನವ್ರು ಏನು. ಇನ್ನು ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದು, ವರುಣಾ ಕ್ಷೇತ್ರಕ್ಕೆ ಬಂದ್ರೆ ಅವರಿಗೆ ಕ್ಷೇತ್ರ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಸೂಚನೆ ಕೊಟ್ಟರೆ ಹೊರಡಾಗಿ ಬಂದರೆ ನೀವು ಕ್ಷೇತ್ರ ಬಿಟ್ಟು ಕೊಡ್ತೀರಾ ಹೇಗೆ ಅಂತ? ನಾ ಇದನ್ನು ಆಗಲೇ ಸ್ಪಷ್ಟಪಡಿಸಿದ್ದೀನಿ. ಎಲ್ಲ ತೀರ್ಮಾನವೂ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಟಿದ್ದೀವಿ. ಅವರು ಯಾವುದೇ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರು ಕೂಡ ಆ ಕ್ಷೇತ್ರದಲ್ಲಿ ಅವರು ನಿಲ್ಲೋದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಆಯಾ ಕ್ಷೇತ್ರದ ನಾಯಕರುಗಳು ಅವರಿಗೆ ಸ್ವಾಗತ ಕೋರ್ತೇವೆ. ಅವರ ಒಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆಯಿಂದ ಹಿಂದೆ ಸರಿದಿರುವ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಕೋಲಾರ ಬದಲು ವರ್ಣಾದಲ್ಲೇ ಸ್ಪರ್ಧಿಸೋದು ಅಂತ ಈ ಮೊದಲೇ ಹೇಳಿದ್ದೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯಗೆ ಯಾವುದೇ ಕ್ಷೇತ್ರ ಸೇಫ್ ಅಲ್ಲ ಅಂತ ಸಿಟಿ ರವಿ ಹೇಳಿದ್ರೆ ಎಲ್ಲೇ ನಿಂತರೂ ಸೋಲ್ತಾರೆ ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ನಾನು ಹಿಂದೆ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಮಾತು ಹೇಳಿದ್ದೆ. ಅವರು ಅನಗತ್ಯವಾಗಿ ಅಲ್ಲಿ ಇಲ್ಲಿ ಕೋಲಾರ ಅಂತೆಲ್ಲ ಕತೆ ಹೇಳ್ತಾ ಇದ್ದಾರೆ. ಇದರಲ್ಲೇನು ಸತ್ಯಾಂಶ ಇಲ್ಲ. ಅವರು ವರುಣಾದಿಂದಲೇ ನಿಲ್ಲುವಂಥದ್ದು ಅಂತ ನಾನು ಹೇಳಿದ್ದೆ. ಬಹುಶಃ ನನ್ನ ಮಾತು ನಿಜ ಆಗ್ಬೋದು ಅಂತ ಅನಿಸುತ್ತೆ. ಪಟ್ಟಿ ಬಿಡುಗಡೆ ಆದಮೇಲೆ ನೀವೇ ನೋಡ್ತೀರಾ. ಅನಗತ್ಯವಾಗಿ ಈ ರೀತಿ ಕೋಲಾರ ಮತ್ತೊಂದು ಅಂತ ಹೇಳುವಂಥ ಅಗತ್ಯ ಇರಲಿಲ್ಲ. ಯಾಕೆ ಆ ರೀತಿ ಗೊಂದಲ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ನನ್ನ ಪ್ರಕಾರ ಅವರು ವರುಣಾದಿಂದಲೇ ನಿಲ್ತಾರೆ. ಅದರಲ್ಲಿ ಒಂದು ಸ್ಪಷ್ಟ, ಚಾಮುಂಡೇಶ್ವರಿ ಸುರಕ್ಷಿತ ಇಲ್ಲ, ಬಾದಾಮಿ ಸುರಕ್ಷಿತ ಇಲ್ಲ, ಕೋಲಾರವು ಸುರಕ್ಷತೆ ಇಲ್ಲ ಅನ್ನೋದು ಒಂದು ಸ್ಪಷ್ಟ ಆಯಿತು. ಸಿದ್ದರಾಮಯ್ಯನವ್ರಿಗೆ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲೂ ಸ್ಪರ್ಧೆ ಮಾಡೋಕ್ಕೆ ಅವ್ರಿಗೆ ಚಾನ್ಸೇ ಇಲ್ಲ. ಯಾಕಂದರೆ ಎಲ್ಲೋದ್ರೂ ಅವ್ರು ಸೋಲ್ತಾರೆ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲೇ ಅವ್ರು ನಿಂತಿಲ್ಲ. ಈಗ ವರ್ಣಾದಲ್ಲೂ ಕೂಡ ಅವರು ಸೋತಿದ್ದಾರೆ, ಚಾಮುಂಡೇಶ್ವರಿಯಲ್ಲಿ ಸೋತಿದ್ದಾರೆ, ಬಾದಾಮಿ ಬಿಟ್ಟು ಓಡಿ ಬಂದಿದ್ದಾರೆ, ಕೋಲಾರದಲ್ಲಿ ಇದ್ದಾರೆ. ಕೋಲಾರದಲ್ಲೂ ಕಷ್ಟ ಇದೆ ಈಗ. ಅದರಿಂದ ಕರ್ನಾಟಕದ 224 ಕ್ಷೇತ್ರ ಅವರಿಗೆ ಒಳ್ಳೆಯದಲ್ಲ. ಅವರು ಬೇರೆ ರಾಜ್ಯ, ಬೇರೆ ದೇಶ ನೋಡ್ಕೊಳ್ಳೋದು ಯಾವುದನ್ನ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ ಅದು ಹೋದ್ರೂ ಒಳ್ಳೇದವರು. ಇಲ್ಲಿ ಯಾವುದು. ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆಗೆ ಹಿಂದೇಟು ಹಾಕ್ತಾ ಇರೋ ಹಿನ್ನೆಲೆ ಈ ಕುರಿತು ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ವರ್ತೂರು ಪ್ರಕಾಶ್ ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯರನ್ನೇ ಮುಗಿಸಲು ಮ್ಯಾಚ್ ಫಿಕ್ಸಿಂಗ್ ನಡೆದಿತ್ತು ಅಂತ ಹೇಳಿದ್ರು. ಇನ್ನು ಸಿದ್ದರಾಮಯ್ಯ ಎಲ್ಲೇ ನಿಂತರೂ ಸೋಲ್ತಾರೆ ಅಂತ ಹೇಳಿದ್ರು. ನಿಲ್ಲಲ್ಲ, ಯೂಟರ್ನ್ ಮಾಡ್ತಾರೆ ಅಂತೇಳಿ ಅಲ್ಲಿ ಸ್ಥಳೀಯವಾಗಿ ಶಾಸಕರುಗಳ ಒತ್ತಡಕ್ಕೆ ಮಣಿದು ಒಪ್ಕೊಂಡಿದ್ರು. ಬಟ್ ವಾಸ್ತು ವಿಚಾರನೇ ಬೇರೆ. ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಓಟಿಲ್ಲ, ಕಾಂಗ್ರೆಸ್ ಪಕ್ಷನೇ ಇಲ್ಲ. ಇದು ಮ್ಯಾಚ್ ಫಿಕ್ಸಿಂಗ್ ಅಂತಾರೆ. DK ಹತ್ರ ರಮೇಶ್ ಕುಮಾರು ಒಂದು 4-5 ಜನ MLAಗಳು ಮಾತಾಡ್ಕೊಂಡು ಸಿದ್ದರಾಮಯ್ಯನ ಕರೆದು ಇಲ್ಲಿ ಮಣ್ಣು ಮಾಡೋಣ, DK CM ಆಗಲಿ ಅಂತೇಳಿ ಮ್ಯಾಚ್ ಫಿಕ್ಸಿಂಗ್ ಇತ್ತು. ಭಾಳ ಲೇಟಾಗಿ ಸಿದ್ದರಾಮಯ್ಯನವ್ರಿಗೆ ಅರ್ಥ ಆಗೈತೆ. ಇದು ಯಾರನ್ನೇ ಅಭ್ಯರ್ಥಿ ಆಗಲಿ ಸಿದ್ದರಾಮಯ್ಯನೇ ಗೆಲ್ಲಲ್ಲ ಅಂತ ಅಂದಮೇಲೆ ಇನ್ನು ಸಿದ್ದರಾಮಯ್ಯನಿಗಿನ್ನ ದೊಡ್ಡ ಕ್ಯಾಂಡಿಡೇಟ್ ಯಾರು? ಅಲ್ಲಿ ನಮ್ಮ ಕೋಲಾರ ಕ್ಷೇತ್ರ. ಕೋಲಾರದಿಂದ ಸ್ಪರ್ಧೆಗೆ ಸಿದ್ದರಾಮಯ್ಯ ಹಿಂದೇಟು ಹಿನ್ನೆಲೆ ಶಾಸಕ ಶ್ರೀನಿವಾಸ್ ಗೌಡ ಬಹಿರಂಗವಾಗಿ ಬೇಸರವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಬಂದ್ರೆ ಮಾತ್ರ ಕೆಲಸ ಮಾಡ್ತೇನೆ, ಇಲ್ಲ ಅಂದ್ರೆ ರಾಜಕೀಯ ನಿವೃತ್ತಿಯಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ.
ಬೆಂಗಳೂರಿನ ಪುಲಕೇಶಿ ನಗರ ಕಾಂಗ್ರೆಸ್ ಟಿಕೆಟ್ಗಾಗಿ ಬಿಗ್ ಫೈಟ್ ನಡೀತಾ ಇದೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಕ್ಷೇತ್ರದ ಮೇಲೆ ಕೆಎಚ್ ಮುನಿಯಪ್ಪ ಪರಮೇಶ್ವರ್ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಸಂಪತ್ ರಾಜ್ ಪ್ರಸನ್ನಕುಮಾರ್ ಕೂಡ ಟಿಕೆಟ್ಗಾಗಿ ತೀವ್ರ ಲಾಬಿ ನಡೆಸುತ್ತಿದ್ದಾರೆ. ಕ್ಷೇತ್ರ ಕೈತಪ್ಪುವ ಭೀತಿಯಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ಸಿದ್ದು ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿದ ಅಖಂಡ ಶ್ರೀನಿವಾಸ್ ಮೂರ್ತಿ, ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ಅಂತ ಹೇಳಿದರು. ಕಾಂಗ್ರೆಸ್ ನಾಯಕರ ವಿರುದ್ಧ ಬಳ್ಳಾರಿಯಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ರಾಜ್ಯ ಮತ್ತು ಕೇಂದ್ರದ ನಾಯಕರು ಸಾಕಷ್ಟು ಇದ್ದಾರೆ, ಆದರೆ ಕಾಂಗ್ರೆಸ್ಗೆ ಡಿಕೆಶಿ ಸಿದ್ದರಾಮಯ್ಯ ಇವರು ಬಿಟ್ಟರೆ ಮೂರನೇ ಲೀಡರ್ ಇಲ್ಲ. ಕಾಂಗ್ರೆಸ್ ನಾಯಕರು 224 ಕ್ಷೇತ್ರ ತಲುಪಿಲ್ಲ, ಟಿಕೆಟ್ಗಾಗಿ ದೆಹಲಿಗೆ ಹೋಗಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಹಾವೇರಿಯಲ್ಲಿ ಮಾತನಾಡಿರುವ ಸಿಟಿ ರವಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ನವರಿಗೆ ಅಧಿಕಾರ, ಜಾತಿ ಹಾಗೂ ಕುಟುಂಬ ಮೊದಲು ಅನ್ನೋದು ಅವರ ನೀತಿ ಅಂತ ಕಿಡಿಕಾರಿದ್ದಾರೆ. ವೋಟ್ ಮೊದಲು, ಅಧಿಕಾರ ಮೊದಲು, ಜಾತಿ ಮೊದಲು, ಕುಟುಂಬ ಮೊದಲು ಅನ್ನೋದು ಅವ್ರ ತತ್ವ. ಆದರೆ ನಮ್ಮದು ದೇಶ ಮೊದಲು ಅನ್ನೋದು ನಮ್ಮ ತತ್ವ. ನಮ್ಮ ನೀತಿ ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿ, ವಿಭಜಿಸಿ ಆಳೋದು, ಒಡೆದು ಆಳೋದು ಕಾಂಗ್ರೆಸ್ನ ನೀತಿ. ನಮ್ಮ ಯಾವುದೇ ಯೋಜನೆಗಳಲ್ಲಿ ಜಾತಿ ತಾರತಮ್ಯ ಮಾಡಲಿಲ್ಲ. ನಾವು ಎಲ್ಲ ಅರ್ಹರಿಗೆ ಯೋಜನೆಯ ಲಾಭ ಸಿಗುವಂತೆ ನಾವು ಮಾಡಿದ್ದೇವೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರನ್ನ ಕಾಂಗ್ರೆಸ್ಗೆ ಸೆಳೆಯಲು ಡಿಕೆ ಬ್ರದರ್ಸ್ ರಣತಂತ್ರ ರೂಪಿಸಿದ್ದಾರಂತೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆಯಂತೆ. ಯೋಗೇಶ್ವರ್ ರಾಜಕೀಯ ನಿರ್ಧಾರ ತಿಳಿದು ಅವರು ಕಾಂಗ್ರೆಸ್ಗೆ ಬರೋದಾದ್ರೆ ಕರೆತನ್ನಿ ಅಂತ ಡಿಕೆ ಸುರೇಶ್ಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದ್ದಾರಂತೆ. ಚನ್ನಪಟ್ಟಣ ಕಾಂಗ್ರೆಸ್ನಲ್ಲಿ ಈ ವಿಚಾರವಾಗಿ ಗೊಂದಲ ಇದ್ದು ಯಾರಿಗೆ ಟಿಕೆಟ್ ಸಿಗಲಿದೆ ಎಂಬ ಕಾತರ ಇದೆ. ಇನ್ನೊಂದು ಕಡೆ ಯೋಗೇಶ್ವರ್ ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಿಜೆಪಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಎನ್ನಲಾಗ್ತಿದೆ. ಈ ಕುರಿತು ಮಾತನಾಡಿರುವ ಪೂರ್ಣಿಮಾ ಶ್ರೀನಿವಾಸ್, ನಮ್ಮ ತಂದೆ 40 ವರ್ಷ ಕಾಂಗ್ರೆಸ್ನಲ್ಲೇ ಇದ್ರು, 1 ವಾರ ಕಾದು ನೋಡಿ ಅನ್ನೋ ಮೂಲಕ ಕಾಂಗ್ರೆಸ್ ಸೇರುವ ಮುನ್ಸೂಚನೆಯನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಎದ್ದಿದೆ. ಪೂರ್ಣಿಮಾ ಶ್ರೀನಿವಾಸ್ ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ಚರ್ಚೆ ಮಾಡ್ತಾ ಇರ್ಬೋದು. ನಿಮ್ಮನ್ನ ಕರ್ಕೊಂಡು ಹೋದ್ರೆ ಮತಗಳನ್ನ ಸೆಳೆಲಿಕ್ಕೆ ಏನಾದ್ರು ಅನುಕೂಲ ಆಗುತ್ತೆ, ಆ ಥರದ್ದು ಏನಾದ್ರು ಚರ್ಚೆ? ಯಾವುದೇ ಪಕ್ಷ ಆಗಲಿ ಒಂದು ದೊಡ್ಡ ಸಮುದಾಯದ ನಾಯಕರುಗಳು ಅಂತ ನಾವಿದ್ದಾಗ ಎಲ್ಲ ಪಕ್ಷಗಳು ಅದೇ ರೀತಿ ಆಲೋಚನೆ ಮಾಡ್ತಾರೆ. ಬಹುಶಃ ಅದೇ ರೀತಿ ಕಾಂಗ್ರೆಸ್ ಆಲೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಟಿಕೆಟ್ ದಂಗಲ್ ತಾರಕಕ್ಕೇರ್ತಿದೆ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಎಂಬ ಕುಮಾರಸ್ವಾಮಿ ಮಾತಿಗೆ ತಿರುಗೇಟು ಕೊಡಲು ರೇವಣ್ಣ ಸಜ್ಜಾಗಿದ್ದಾರೆ. ಪತ್ನಿಗೆ ಟಿಕೆಟ್ ಕೈತಪ್ಪಿದರೆ ಸ್ವರೂಪ್ಗೆ ಟಿಕೆಟ್ ನೀಡದಂತೆ ಪಟ್ಟು ಹಿಡಿದಿದ್ದಾರಂತೆ. ಯಾವುದೋ ಒಂದು ಇನ್ಶೂರೆನ್ಸ್ ಸ್ಕೀಮ್ನ ಒಗ್ಗಟ್ಟಾಗಿ ನನಗೆ ಬೆಂಬಲಿಸಿದ್ದೆ ಆದರೆ ನಂದೇನು ಅಭ್ಯಂತರ ಇಲ್ಲ ಸರ್. ನಂದು ಇರಿ ಸ್ವಲ್ಪ ದಿವಸ ನಾವು ತೀರ್ಮಾನ ತಗೊಳ್ತೀವಿ 3 ಜನ ಅಂತ. ಅದಾದಮೇಲೆ ಕುಮಾರಸ್ವಾಮಿ ಅವ್ರು ಫೋನ್ ಮಾಡಿದ್ರು, ರಾಜೇಗೌಡರನ್ನ ಅಭ್ಯರ್ಥಿ ಮಾಡೋಣ ಅಂತ ಪ್ರಸ್ತಾಪ ಮಾಡ್ತಿದ್ದಾರೆ. ನಿಮಗೆ ಇಚ್ಛೆ ಇದೆಯಾ? ನೀವು ಆಸಕ್ತಿ ಇದ್ದರೆ ನಂದೇನು ನಿಮ್ಮ ಬಗ್ಗೆ ವಿರೋಧ ಇಲ್ಲ. ನಿಮ್ಮ ಹೆಸರು ಪ್ರಸ್ತಾಪ ಆಗ್ತಿರೋದ್ರಿಂದ, ಗೌಡರು ಆಸಕ್ತಿ ವಹಿಸಿರೋದ್ರಿಂದ ನಿಮ್ಗೆ ಇಚ್ಛೆ ಇದ್ದರೆ ನಾನೇನು ವಿರೋಧ ಮಾಡೋಕ್ಕೆ ಬರಲ್ಲ. ಇದಕ್ಕೆ ನಾನು ಕೃತಜ್ಞ ಆಗಿದ್ದೀನಿ. ಬಟ್ ಹಾಸನ ಜಿಲ್ಲೆಯಲ್ಲಿ ರೇವಣ್ಣವ್ರನ್ನ ನಿಮ್ಮನ್ನ ಬಿಟ್ಟು ಚುನಾವಣೆ ನಡೆಸೋಕ್ಕಾಗಲ್ಲ. ನೀವು ಇಬ್ಬರು ಒಟ್ಟಾಗಿ ಜಿಲ್ಲೆಯಲ್ಲಿ ಬಂದು ಕೆಲಸ ಮಾಡ್ತೀವಿ. ಬೆಳಗಾವಿ ಜಿಲ್ಲೆಯ ಅಥಣಿ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಸಮರ ಜೋರಾಗಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಮುಸ್ಲಿಂ, ಲಿಂಗಾಯತ, ಹಾಲುಮತ, ಹಿಂದುಳಿದ ವರ್ಗಗಳ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಸವದಿ, ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ. ಬೆಳಗಾವಿಯ ನಾಗನೂರಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಭಾಗವಹಿಸಿದ್ದ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ, ಲಿಂಗಾಯತ ಸಿಎಂ ಟ್ರಂಪ್ ಕಾರ್ಡ್ ಯೂಸ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ವೀರಶೈವ ಲಿಂಗಾಯತ ಸಮಾಜದ ಕೈಯಲ್ಲಿದೆ. 2023ಕ್ಕೆ ಮತ್ತೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಮತ್ತೆ ಲಿಂಗಾಯತರೇ ರಾಜ್ಯದಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದರು. ರಾಜ್ಯದಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ನಡುವೆ ಉರಿಗೌಡ ನಂಜೇಗೌಡ ಫೈಟ್ ಜೋರಾಗಿದೆ. ಈ ನಡುವೆ ಮೈಸೂರು ರಂಗಾಯಣ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ, ಉರಿಗೌಡ ನಂಜೇಗೌಡ ಕಾಲ್ಪನಿಕ ಪಾತ್ರಗಳಲ್ಲ, ಉರಿಗೌಡ ಹಾಗೂ ನಂಜೇಗೌಡ ಎಂಬುವವರು ಇದ್ರು, ಮೈಸೂರು ಅರಸರಿಗೆ ಉರಿಗೌಡ ಹಾಗೂ ನಂಜೇಗೌಡ ನಿಷ್ಠರಾಗಿದ್ರು ಅಂತ ಹೇಳಿದ್ದಾರೆ.
ಉರಿಗೌಡ ನಂಜೇಗೌಡರ ಹೆಸರು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಟಿಪ್ಪು ಕೊಂದಿದ್ದ ಒಕ್ಕಲಿಗರ ಸೇನಾನಿಗಳು ಇವರು ಎಂದು ಬಿಜೆಪಿ ನಾಯಕರು ಹೇಳಿಕೊಂಡಿದ್ರು. ಕಾಂಗ್ರೆಸ್, ಜೆಡಿಎಸ್ ಉರಿಗೌಡ, ನಂಜೇಗೌಡ ಕಪೋಲ ಕಲ್ಪಿತ ಪಾತ್ರಗಳು ಅಂತ ಹೇಳಿದ್ರು. ಈಗ ಮತ್ತೆ ಮಂಡ್ಯದಲ್ಲಿ ಉರಿಗೌಡ, ದೊಡ್ಡ ನಂಜೇಗೌಡ ವಿಚಾರ ಮುನ್ನೆಲೆಗೆ ಬಂದಿದೆ. 2006ರಲ್ಲಿ ಪರಿಷ್ಕೃತ ಆವೃತ್ತಿಯ ಸುವರ್ಣ ಮಂಡ್ಯ ಪುಸ್ತಕದಲ್ಲಿ ಉರಿಗೌಡ ನಂಜೇಗೌಡರ ಹೆಸರು ದಾಖಲಾಗಿದೆ. ಇನ್ನು ಉರಿಗೌಡ ನಂಜೇಗೌಡ ಹೆಸರಲ್ಲಿ ಸಿನಿಮಾ ವಿಚಾರಕ್ಕೆ ವಿರೋಧ ವ್ಯಕ್ತವಾಗಿದೆ. ಒಕ್ಕಲಿಗ ಯುವ ಬ್ರಿಗೇಡ್ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದಿದೆ. ಸಾಮರಸ್ಯ ಕಾಪಾಡಲು ಸಿನಿಮಾಗೆ ಅವಕಾಶ ಕೊಡಬೇಡಿ ಅಂತ ಬಾಮಾ ಹರೀಶ್ಗೆ ಒಕ್ಕಲಿಗ ಯುವ ಬ್ರಿಗೇಡ್ ಪತ್ರ ಬರೆದು ಮನವಿ ಮಾಡಿದೆ. ಉರಿಗೌಡ ನಂಜೇಗೌಡ ವಿಚಾರಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಒಕ್ಕಲಿಗ ಸಮಾಜವನ್ನ ಏನೆಂದು ತೋರಿಸಲು ಹೊರಟಿದ್ದೀರಾ? ಉರಿಗೌಡರ ಹೆಸರಲ್ಲಿ ಬೇಕಾದ್ರೆ ಸಿನಿಮಾ ಮಾಡಲಿ. ಒಕ್ಕಲಿಗ ಮತ ನಮ್ಮಲ್ಲೇ ಭದ್ರವಾಗಿರುತ್ತೆ. ಯಾರನ್ನ ಗೆಲ್ಲಿಸಬೇಕು ಅಂತ ಮತದಾರರು ನಿರ್ಧರಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಉರಿಗೌಡ ನಂಜೇಗೌಡರನ್ನ ಅವರಿದ್ದರೋ ಇಲ್ವೋ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಪದೇ ಪದೇ ಆ ವಿಷಯಗಳನ್ನೇ ಇಟ್ಕೊಂಡು ಹೊರಟಿದ್ದಾರೆ. ಕಾಲ್ಪನಿಕವಂತ ವಿಷಯಗಳನ್ನು ಎತ್ಕೊಂಡು ಕಾಲ್ಪನಿಕ ಹೆಸರುಗಳನ್ನು ಸೃಷ್ಟಿ ಮಾಡ್ಕೊಂಡು ಏನು ಹೊರಟಿದ್ದಾರೆ, ಇದು ನಮಗೆ ಅಪ್ರಸ್ತುತ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಿರ್ಮಿಸಲಾಗಿರೋ 108 ಅಡಿ ಎತ್ತರದ ಮಲೆ ಮಹದೇಶ್ವರನ ಪ್ರತಿಮೆಯನ್ನ ಸಿಎಂ ಬೊಮ್ಮಾಯಿ ಲೋಕಾರ್ಪಣೆಗೊಳಿಸಿದರು. ಕ್ರೇನ್ ಸಹಾಯದಿಂದ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸಿಎಂ ಬೊಮ್ಮಾಯಿ ಲೋಕಾರ್ಪಣೆ ಮಾಡಿದರು. ಸಿಎಂಗೆ ಸಚಿವ ಸೋಮಣ್ಣ, ಎಸ್ಟಿ ಸೋಮಶೇಖರ್ ಸಾಥ್ ನೀಡಿದರು. ತಡರಾತ್ರಿ ಸುರಿದ ಭಾರೀ ಮಳೆಗೆ ನೂತನ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೆರೆಯಂತಾಯಿತು. ರಾಮನಗರ ತಾಲೂಕಿನ ಸಂಗನಬಸವನ ದೊಡ್ಡಿ ಮೇಲ್ಸೇತುವೆ ಹೆದ್ದಾರಿ ಬಳಿ ನೀರು ನಿಂತು ಸಂಪೂರ್ಣ ಜಲಾವೃತವಾಗಿತ್ತು. ಇದರಿಂದ ವಾಹನ ಸವಾರರು ಪರದಾಡಿದ್ದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಸಿಎಂ ಬೊಮ್ಮಾಯಿ ಮಾತನಾಡಿದ್ದು, ಮಳೆ ಬಂದಾಗ ರಸ್ತೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಕೊಳ್ಳುತ್ತೆ, ಅದನ್ನೆಲ್ಲ ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಈ ಬಾರಿ ಮೋದಿ ಮುಖ ನೋಡಿ ವೋಟ್ ಹಾಕಿದ್ರೆ ಸುರಕ್ಷಿತವಾಗಿರ್ತೀರಿ ಅಂತ ಶಾಸಕ ಯತ್ನಾಳ್ ಸೂಚಿಸಿದ್ದಾರೆ. ವಿಜಯಪುರದಲ್ಲಿ ನಡೆದ ಫಲಾನುಭವಿಗಳ ಸಮಾವೇಶದಲ್ಲಿ ಮಾತನಾಡಿದ ಅವರು, ಬಿಜೆಪಿಗೆ ಮತ ಹಾಕದಿದ್ರೆ ಪಾಕಿಸ್ತಾನ ದಿವಾಳಿಯಾದಂತೆ ಎಲ್ಲರೂ ಏಕ್ ಪೈಸೆ ದೇ ಅನ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇಂದು ತುಮಕೂರು ಜಿಲ್ಲೆ ಹುಳಿಯಾರದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೆಯಿತು. ಭರ್ಜರಿಯಾಗಿ ರೋಡ್ ಶೋ ನಡೆಸಲಾಯಿತು. ಬಳಿಕ ಹುಳಿಯಾರು ಮೈದಾನದಲ್ಲಿ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಬಿಎಸ್ ಯಡಿಯೂರಪ್ಪ, ಸಚಿವ ಆರ್ ಅಶೋಕ್, ಮಾಧುಸ್ವಾಮಿ, ಪಿಸಿ ಮೋಹನ್ ಸೇರಿ ಅನೇಕರು ಭಾಗಿಯಾಗಿದ್ದರು. ಬೆಂಗಳೂರಿನ ವಿಜಯನಗರದಲ್ಲಿ ನಿನ್ನೆ ಫ್ಲೆಕ್ಸ್ ವಿಚಾರಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿತ್ತು. ಬಿಜೆಪಿ ಕಾರ್ಯಕರ್ತರು ಪೆಟ್ರೋಲ್ ತಂದಿದ್ರು ಅಂತ ಆರೋಪಿಸಲಾಗಿತ್ತು. ಸದ್ಯ ಇಬ್ಬರು ಯುವಕರು ಪೆಟ್ರೋಲ್ ಹಿಡಿದು ಓಡಾಡ್ತಿರುವ ವಿಡಿಯೋ ಸಖತ್ ವೈರಲ್ ಆಗಿದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರನ್ನ ಪಂಚಮಸಾಲಿ ಗುರು ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಜಯ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಭೇಟಿಯಾಗಿದ್ದಾರೆ. ಬೆಂಗಳೂರಿನ ವಿಜಯನಗರದ ಶಾಖಾ ಮಠದಲ್ಲಿ ಭೇಟಿಯಾದ ಅವರು ಮೀಸಲಾತಿ ವಿಷಯ ಕುರಿತು ವಿಸ್ತೃತವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಎರಡು ಸಮುದಾಯಗಳ ಮುಖಂಡರು ಮತ್ತು ಕಾನೂನು ತಜ್ಞರು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮೊದಲು ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿಯವರು ಭೇಟಿಯಾಗಿ ಮೀಸಲಾತಿ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಹೊರವಲಯದ ಹುಸ್ಕೂರಲ್ಲಿ ಅದ್ದೂರಿಯಾಗಿ ಮದ್ದೂರಮ್ಮ ದೇವಿ ಜಾತ್ರೆ ನಡೆಯಿತು. ಗಗನಚುಂಬಿ ತೇರುಗಳು ಜಾತ್ರೆಯ ಆಕರ್ಷಣೆಯಾಗಿದ್ವು. ಸುಮಾರು 100 ಅಡಿ ಎತ್ತರದ ತೇರುಗಳು ಜಾತ್ರೆಯ ವಿಶೇಷವಾಗಿತ್ತು. ಹೊಲ ಗದ್ದೆಗಳ ಮೇಲೆ ಎತ್ತುಗಳನ್ನು ಎಳೆಯುವುದು ವಿಶೇಷವಾಗಿದೆ. ತೇರುಗಳಿಗೆ ಬಾಳೆಹಣ್ಣು, ದವನ ಎಸೆದು ಭಕ್ತಾದಿಗಳು ಹರಕೆಯನ್ನು ತೀರಿಸಿಕೊಂಡ್ರು. ಚಾಮರಾಜನಗರ ತಾಲೂಕಿನ ತೆಳ್ಳನೂರು ಉರುಕಾತೇಶ್ವರಿ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಭಕ್ತರು ನಿಗಿ ಕೆಂಡ ಹಾಯುವ ಮೂಲಕ ಭಕ್ತಿ ಪರಾಕಾಷ್ಠೆಯನ್ನ ಮೆರೆದರು.
ಪಂಜಾಬ್ನ ಜಲಂಧರ್ನಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಖಲಿಸ್ತಾನಿ ಸಹಾನುಭೂತಿಯುಳ್ಳ ವಾರಿಸ್ ಪಂಜಾಬ್ ದೇ ಮುಖ್ಯಸ್ಥ ಅಮೃತ್ಪಾಲ್ ಸಿಂಗ್ ಆಪ್ತ ಸಹಾಯಕರು ಸೇರಿದಂತೆ ಹಲವರನ್ನ ಪೊಲೀಸರು ಬಂಧಿಸಿದ್ದಾರೆ. ಸದ್ಯ ಇದರಿಂದ ಜಲಂಧರ್ನಲ್ಲಿ ಗಲಾಟೆ ನಡೆದಿದೆ. ಈ ವೇಳೆ ಜನರನ್ನ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. 2 ಜಿಲ್ಲೆಗಳಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಹಲವು ಜಿಲ್ಲೆಗಳಲ್ಲಿ ಇಂಟರ್ನೆಟ್ ಸೇವೆಗಳನ್ನು ನಿರ್ಬಂಧಿಸಲಾಗಿದೆ. ಕರೆಂಟ್ ಶಾಕ್ ಹೊಡೆದು 43 ವರ್ಷದ ಆನೆಯೊಂದು ಮೃತಪಟ್ಟಿರೋ ಘಟನೆ ತಮಿಳುನಾಡಿನ ಧರ್ಮಪುರಿಯಲ್ಲಿ ನಡೆದಿದೆ. ರೈತರ ಜಮೀನಿಗೆ ಆನೆ ನುಗ್ಗಿದ ವೇಳೆ ವಿದ್ಯುತ್ ತಂತಿ ತಗುಲಿ ಆನೆ ಕುಸಿದು ಬಿದ್ದಿದೆ. ಆನೆ ಕುಸಿದು ಬೀಳುವ ದೃಶ್ಯ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಬೀದರ್ನ ಔರತ್ ತಾಲೂಕಿನಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಬಿಸಿಲ ಬೆಗೆಗೆ ತತ್ತರಿಸಿದ ಜನತೆಗೆ ವರುಣದೇವ ತಂಪೆರೆದಿದ್ದಾನೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದೆ. ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಿದೆ. ವರುಣನ ಅಬ್ಬರಕ್ಕೆ ಮೆಣಸಿನಕಾಯಿ ಬೆಳೆ ಹಾಳಾಗಿದೆ. ಯಂಗ್ ಟೈಗರ್ ಎನ್ಟಿಆರ್ ಅಭಿನಯಿಸಿರುವ 30ನೇ ಚಿತ್ರದ ಮುಹೂರ್ತ ಕಾರ್ಯಕ್ರಮ ಮಾರ್ಚ್ 23ರಂದು ನಡೆಯಲಿದೆ. ಚಿತ್ರದಲ್ಲಿ ಎನ್ಟಿಆರ್ಗೆ ಜೋಡಿಯಾಗಿ ಬಾಲಿವುಡ್ ನಟಿ ಜಾಹ್ನವಿ ಕಪೂರ್ ಆಕ್ಟ್ ಮಾಡಲಿದ್ದಾರೆ. ಮುಂದಿನ ವರ್ಷ ಏಪ್ರಿಲ್ 5ರಂದು ಚಿತ್ರ ರಿಲೀಸ್ ಆಗಲಿದೆ.